90ನೇ ಶ್ಲೋಕ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯಾಃ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸಃ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹಿಂದೆ ಕೃಷ್ಣ 55, 56, 57, 58 ಈ 4 ಶ್ಲೋಕಗಳಲ್ಲಿ ಭಗವಂತ ಅರ್ಜುನನ ಪ್ರಶ್ನೆಗೆ ಸ್ಥಿತಪ್ರಜ್ಞನ ಲಕ್ಷಣವೇನು ಅನ್ನೋದನ್ನ 4 ಶ್ಲೋಕಗಳಲ್ಲಿ, ಅದರ ನಾವು ಧರ್ಮಾರ್ಥ ಕಾಮ ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಆ 4 ಶ್ಲೋಕದಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ಆ ರೀತಿಯಾದ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಆ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡ್ರೆ ನಾವು ಆ ಒಂದು ಪುರುಷಾರ್ಥವನ್ನ ಧರ್ಮ ಅರ್ಥ ಕಾಮಗಳ ಮೂಲಕವಾಗಿ ಮೋಕ್ಷವನ್ನ ಪಡೆಯಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ 4 ಶ್ಲೋಕಗಳಲ್ಲಿ ಒಂದು ವಿವರಣೆಯನ್ನ ಕೊಟ್ಟ ಕೃಷ್ಣ. ಸರಿ, ಹಾಗಾದರೆ ಸ್ಥಿತಪ್ರಜ್ಞಾ ಅಂದ್ರೆ ಯಾರು, ಇಂಥವನು ಹೀಗಿರ್ತಾನೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಸ್ಥಿತಪ್ರಜ್ಞಾ ಅಂದ್ರೆ ಇಂಥವನು ಅಂತ ಗೊತ್ತಾದ್ಮೇಲೆ ನಾವು ಸ್ಥಿತಪ್ರಜ್ಞರಾಗಬೇಕಾದ್ರೆ, ಯಾಕಂದ್ರೆ ಒಂದು ಸಾಧನೆ ಮಾಡೋದು, ಒಂದು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಒಂದು PhD ಅನ್ನೋ ಮತ್ತೊಂದು ಯಾವುದೋ ದೊಡ್ಡ ಪದವಿಯನ್ನ ಸಂಪಾದನೆ ಮಾಡೋದು, IAS KS ಮಾಡೋದು ಅಂದ್ರೆ ಒಂದೇ ಸರಿಗೆ ಅಷ್ಟು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ವಿವಿಧ ಹಂತಗಳಿದ್ದಾವೆ. ಆ ಪ್ರೋಸೆಸ್ ಅನ್ನ ದಾಟಿಕೊಂಡು ಮುಂದಕ್ಕೆ ಹೋಗಿ ಒಂದು ಗುರಿಯನ್ನು ಮುಟ್ಟಬೇಕಲ್ವಾ. ಹಾಗೆ ಸ್ಥಿತಪ್ರಜ್ಞನಾಗುವುದು, ಅಪರೋಕ್ಷ ಜ್ಞಾನವನ್ನ ಪಡೆಯುವಂಥದ್ದು, ಮನಸ್ಸು ವಿಚಲಿತರಾಗದಂತೆ ನಾವಿರುವಂಥದ್ದು, ಅದೊಂದು ದೊಡ್ಡ ಸಾಧನೆ. ಅಷ್ಟು ದೊಡ್ಡ ಸಾಧನೆ ಆಗಬೇಕಂತಾದ್ರೆ ನಮ್ಮಲ್ಲಿ ಏನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ನಾವು ಹೇಗಿರಬೇಕು, ನಾವು ಹೇಗಿರಬಾರ್ದು, ಅದೆಲ್ಲವನ್ನು ಕೂಡ ಕೃಷ್ಣ ಇಲ್ಲಿಂದ ಮುಂದೆ ಹೇಳ್ತಾ ಹೋಗ್ತಾನೆ. ವಿಷಯಾಃ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ದೇಹಿನಃ, ದೇಹಿ ಶಬ್ದಕ್ಕರ್ಥೇನು, ದೇಹಃ ಅಸ್ಯ ಅಸ್ತೀತಿ ದೇಹಿ ತಸ್ಯ ದೇಹಿನಃ. ದೇಹದ ಸಂಬಂಧವನ್ನ ಹೊಂದಿರತಕ್ಕಂಥ ಸಾಧಕ ಅಂತ ಅರ್ಥ. ದೇಹಿನಃ ಶಬ್ದಕ್ಕರ್ಥೇನು, ಸಾಧಕನಿಗೆ ನಿರಾಹಾರಸ್ಯ ದೇಹಿನಃ, ಆಹಾರವನ್ನ ಬಿಟ್ಟಂತ ಸಾಧಕನಿಗೆ ವಿಷಯಾಃ ವಿನಿವರ್ತಂತೆ. ಆಹಾರವನ್ನ ಬಿಡೋದು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಆಹಾರ ಬಿಡೋದು ಅಂದ್ರೆ ಅರ್ಥ ಏನು, ಕೇವಲ ಊಟ ಬಿಡೋದು ಅಂತ ಅರ್ಥ ಅಲ್ಲ. ಕಣ್ಣಿಗೆ ಬಣ್ಣ ಆಹಾರ, ಕಿವಿಗೆ ಶಬ್ದವೇ ಆಹಾರ, ನಾಲಿಗೆಗೆ ರುಚಿ ಆಹಾರ, ಚರ್ಮಕ್ಕೆ ಸ್ಪರ್ಶ ಆಹಾರ. ಹಾಗೆ ಒಂದೊಂದು ಇಂದ್ರಿಯಕ್ಕೆ, ನಮ್ಮ ಜ್ಞಾನೇಂದ್ರಿಯಕ್ಕೆ, ನಮ್ಮ ಕರ್ಮೇಂದ್ರಿಯಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಹಾರಗಳು ಅಂತ ಇರ್ತವೆ, ಅದನ್ನು ಬಿಡಬೇಕು. ಆಹಾರ ಬಿಡೋದು ಅಂತ ಹೇಳಿದ್ರೆ ಬರೀ ನಮ್ಮ ಬಾಯಿಯಿಂದ ತಿನ್ನುವ ಆಹಾರವನ್ನ ಬಿಡಬೇಕು ಅಂತ ಅರ್ಥ ಅಲ್ಲ. ಹೀಗೆ ಯಾರು ಆಹಾರವನ್ನ ಬಿಡುತ್ತಾರೋ ಆಗ ವಿಷಯಾಃ ವಿನಿವರ್ತಂತೆ, ವಿಷಯ ಪದಾರ್ಥಗಳು ಅವನನ್ನ ಬಿಟ್ಟು ಹೋಗುತ್ತೆ. ಇದು ತುಂಬಾ ಪ್ರಾಕ್ಟಿಕಲ್. ಕೃಷ್ಣ ಹೇಳ್ತಕ್ಕಂಥ ಉದಾಹರಣೆ ನೋಡಿ, ಯಾವುದೇ ಒಂದು ಕೆಟ್ಟದ್ದು ಅದರ ಸಂಪರ್ಕದಲ್ಲೇ ನಾವಿದ್ರೆ, ಅದರ ಜೊತೆಯಲ್ಲೇ ನಾವಿದ್ರೆ ಅದು ನಮ್ಗೆ ಇನ್ನೂ ಬೇಕು 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 ಅಂತಾನೆ ಅನ್ಸ್ತಾ ಇರತ್ತೆ. ನಾವು ಯಾವುದೇ ಒಂದು ಕೆಟ್ಟ ವ್ಯಕ್ತಿಯೋ ಅಥವಾ ಕೆಟ್ಟ ವಸ್ತುವೋ ಅದರಿಂದ ದೂರ ಬರಬೇಕು ಅಂತಾದ್ರೆ, ಅದರ ಬಾಂಧವ್ಯವನ್ನು ಬಿಡಿಸ್ಕೊಳ್ಬೇಕು ಅಂತಾದ್ರೆ ಸಂಪೂರ್ಣವಾಗಿ ಅದರಿಂದ ದೂರ ಇದ್ದು ಬಿಡಬೇಕು. ಅದರ ಸಮೀಪದಲ್ಲೇ ಇದ್ದು ನಾವು ಅದರ ಆಕರ್ಷಣೆಯಿಂದ ದೂರ ಆಗಬೇಕು ಅಂದ್ರೆ ಆಗೋದಿಲ್ಲ ಅಲ್ವಾ. ಅದರಿಂದ ನಾವು ದೂರ ಆಗ್ಬೇಕು. ಏನೋ ಒಂದು ಕೆಟ್ಟ ವಸ್ತು ತಿನ್ನುವಂಥದ್ದಿರಬಹುದು, ಅಥವಾ ಕೆಟ್ಟ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಇರಬಹುದು, ಮಾಡಬಾರದ ಕೆಲಸವನ್ನು ಮಾಡೋದಿರಬಹುದು. ಅದೇ ಒಂದು ವಾತಾವರಣದಲ್ಲಿ ನಾವಿದ್ರೆ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆಹಾರ ಮೊದಲು ಸಿಗಬಾರದು. ಕಣ್ಣಿಗೆ ಯಾವುದು ಕೆಟ್ಟದ್ದು ಅಂತಿರುತ್ತೋ ಆ ಆಹಾರ ಕಣ್ಣಿಗೆ ಸಿಗಬಾರದು. ಕಿವಿಗೆ ಯಾವುದು ಕೆಟ್ಟದ್ದು ಅಂತಿರುತ್ತೋ ಆ ಆಹಾರ ಕಿವಿಗೆ ಸಿಗಬಾರದು. ನಾಲಿಗೆಗೆ ಯಾವುದು ಕೆಟ್ಟದ್ದು ಅಂತಿರುತ್ತೋ ಆ ಆಹಾರ ನಾಲಿಗೆಗೆ ಸಿಗಬಾರದು. ಚರ್ಮಕ್ಕೆ ಯಾವುದು ಕೆಟ್ಟದ್ದು ಅಂತಿರುತ್ತೋ ಆ ಆಹಾರ ಚರ್ಮಕ್ಕೆ ಸಿಗಬಾರದು. ಆಗ ಅದರಿಂದ ಸಿಗದೆ ನಾವು ಅದು ಉಪವಾಸ ಹಾಕಿದ್ರೆ ಮಾತ್ರ ಆ ವಿಷಯ ಪದಾರ್ಥಗಳಿಂದ ದೂರ ಇರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಕಣ್ಣಿನಿಂದ ಬೇಡದ ಸೌಂದರ್ಯವನ್ನ ಅನುಭವಿಸಿಕೊಂಡೇ ಇರ್ತೀವಿ ಅಂತಾದ್ರೆ ಕಣ್ಣು ಅಂತಹ ಒಂದು ಬೇಡದ ಸೌಂದರ್ಯದ ಕಡೆಗೆ ವಿರಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾಲಿಗೆ ಬೇಡದ ಆಹಾರವನ್ನ ಸ್ವೀಕಾರ ಮಾಡ್ತಾನೆ ಇದ್ದರೆ ನಾಲಿಗೆ ಅಂತಹ ನಮಗೆ ಬೇಡದ ಆಹಾರದ ಬಗ್ಗೆ ವಿರಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಶಾಸ್ತ್ರದಲ್ಲಿ ಇಂತಹ ವಸ್ತುಗಳನ್ನು ತಿನ್ನಬೇಕು, ಇಂತಹ ವಸ್ತುಗಳನ್ನು ತಿನ್ನಬಾರದು ಅಂತ ಒಂದಷ್ಟು ವಿಧಿವಿಧಾನಗಳಿದ್ದಾವೆ. ಉದಾಹರಣೆಗೆ ಹೋಟೆಲ್ ಆಹಾರಗಳು ಇತ್ಯಾದಿಗಳೆಲ್ಲವೂ ಕೂಡ ತಿನ್ನೋದು ತಪ್ಪು. ಶಾಸ್ತ್ರೀಯವಾಗಿ ಅದೆಲ್ಲವನ್ನು ಕೂಡ ತಿನ್ನುವಂಥದ್ದು ತಪ್ಪು. ನಾವು ತಿನ್ನಬಾರದು ಅಂತ ಅನ್ಕೊಂಡು ಪ್ರತಿನಿತ್ಯ ಅದೇ ಒಂದು ಆಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ರೆ ನಮಗದ್ರ ಬಗ್ಗೆ ವಿರಕ್ತಿ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಪರಿಪೂರ್ಣವಾಗಿ ಹೊರಗೆ ಬಂದ್ರೆ ನಮಗದ್ರ ಬಗ್ಗೆ
ಒಂದಷ್ಟು ದಿವಸ ಆದ್ಮೇಲೆ ಬೇಡ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಇನ್ನೊಂದಷ್ಟು ದಿವಸ ಆದ್ಮೇಲೆ ಅದ್ರ ಬಗ್ಗೆ ಅಸಖ್ಯ ಭಾವನೆ ಬರ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ಯಾವುದಾದ್ರೂ ಕೂಡ ಆಯಾಯ ಇಂದ್ರಿಯಕ್ಕೆ, ಒಂದೊಂದು ಇಂದ್ರಿಯಕ್ಕೆ ಅದರದ್ದೇ ಆದ ಆಹಾರಗಳು ಅಂತ ಇರ್ತವೆ ಅಲ್ವಾ. ಎಲ್ಲದಕ್ಕೂ ಎಲ್ಲವೂ ಆಹಾರ ಅಲ್ಲ. ಬಾಯಿಗೆ ಖಾರ ಆಹಾರ, ಅದೇ ಖಾರ ಕಣ್ಣಿಗೆ ಆಹಾರ ಆಗತ್ತಾ? ಇಲ್ಲ. ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಬಾಯಿಗೆ ಆಹಾರ ಹೊರತು ಕಣ್ಣಿಗೆ ಆಹಾರ ಅಲ್ಲ. ಹಾಗೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ರೀತಿಯಾದ ಆಹಾರಗಳಿದ್ದಾವಲ್ಲ, ಅದನ್ನ ನಾವು ಬಿಡಬೇಕು. ನಿರಾಹಾರ ಅಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ಆಹಾರಗಳನ್ನ ಬಿಟ್ಟಾಗ ವಿಷಯಾಹ ವಿನಿವರ್ತಂತೆ, ವಿಷಯ ಪದಾರ್ಥಗಳು ಅದರ ಪಾಡಿಗದು ದೂರಕ್ಕೆ ಸರಿಯುತ್ತದೆ. ಅಂದ್ರೆ ಅರ್ಥ ಏನು? ವಿಷಯ ಪದಾರ್ಥಗಳ ಆಕಾಂಕ್ಷೆ ಕಡಿಮೆ ಆಗತ್ತೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು, ನಿರಾಹಾರ ಅಂತ ಹೇಳಿದ್ರೆ ಪ್ರಸಿದ್ಧವಾದ ಅರ್ಥ ಏನು ಅಂತ ಹೇಳಿದ್ರೆ, ನಿರಾಹಾರ ಆಹಾರ ಇಲ್ಲದೆ ಇರುವಂತ, ಉಪವಾಸ ಇರೋದು ಅಂತ ಅರ್ಥ. ಇದು ಒಂದರ್ಥ. ಉಪವಾಸ ಇದ್ದರೆ ನಾವೇನು ಧರ್ಮ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಒಂದು ದಿವಸ ನಾವು ಉಪವಾಸ ಮಾಡಿ ಪೂರ್ತಿ ನಾವು ಆಹಾರವನ್ನು ಬಿಟ್ಟುಬಿಟ್ರೆ ಎರಡನೇ ದಿವಸ ಮೂರನೇ ದಿವಸಕ್ಕೆ ಹೋಗುವಾಗ ಮತ್ತೆ ನಾವು ಹಾಸಿಗೆ ಬಿಟ್ಟು ಎಳ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ನಿರಾಹಾರ ಅಂದ್ರೆ ಊಟವನ್ನೇ ಮಾಡದೇ ಇರೋದು ಅಂತ ಅರ್ಥ ಅಲ್ಲ. ಮತ್ತೇನರ್ಥ ನಿರಾಹಾರ ಅಂದ್ರೆ? ನಿಯಮಿತವಾದ ಆಹಾರ ಅಂತ. ಯಾಕಂದ್ರೆ ಆಹಾರ ಸ್ವೀಕಾರದಲ್ಲೂ ಕೂಡ ಒಂದು ಕ್ರಮ, ನಿಯಮ. ಇಂಥ ಊಟವನ್ನ, ಇಂಥ ಪದಾರ್ಥಗಳನ್ನ ಮಾತ್ರ ತಿಂತೇನೆ, ಇಂಥ ಆಹಾರಗಳನ್ನ ತಿನ್ನೋದಿಲ್ಲ, ಈ ಸಂದರ್ಭಗಳಲ್ಲಿ ಮಾತ್ರ ತಿಂತೇನೆ, ಇಂಥ ಕೆಲವೊಂದು ಸಂದರ್ಭಗಳು, ಸಂಧ್ಯಾಕಾಲದಲ್ಲಿ ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ, ಸ್ನಾನ ಮಾಡದೆ ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ, ಒಂದು ನಿಯಮಗಳು ಬೇಕಲ್ವಾ. ಯಾಕಂದ್ರೆ ಪ್ರಾಣಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮ ಇಲ್ಲ. ಪ್ರಾಣಿಗಳೇನು ಕೆಲಸ? ಪ್ರಾಣವನ್ನ ಧಾರಣೆ ಮಾಡೋದು, ಬದುಕೋದೇ ಅವುಗಳಿಗೆ ಕೆಲಸ. ಅದು ಬಿಟ್ಟು ಮತ್ತೆ ಯಾವುದು ಗುರಿ ಇರೋದಿಲ್ಲ. ನಮಗೆ ಹಂಗಲ್ವಲ್ಲ. ಹಾಗಾಗಿ ನಾವು ನಮಗೆ ಒಂದು ನಿಯಮವನ್ನ ಹಾಕಿಕೊಳ್ಳಬೇಕು. ಇಂಥ ಕುಡಿಯುವಂತ ವಸ್ತುಗಳು ಅಂದ್ರೆ ಯಾವುದನ್ನು ಕುಡಿತೀನಿ, ಯಾವುದನ್ನು ಕುಡಿಯಲ್ಲ. ತಿನ್ನುವಂತ ವಸ್ತುಗಳು ಅಂದ್ರೆ ಯಾವುದನ್ನು ತಿಂತೀನಿ, ಯಾವುದನ್ನು ತಿನ್ನೋಲ್ಲ. ತಿನ್ನಲು ಯೋಗ್ಯವಾದ ವಸ್ತು ಹಾಗಿದ್ದರೂ ಕೂಡ ಅದಕ್ಕೊಂದು ಸಮಯ ಅಂತ ಇರುತ್ತೆ. ನಾನು ದೇವರಿಗೆ ನೈವೇದ್ಯವನ್ನ ಮಾಡಿದ್ದ ಆಹಾರವನ್ನೇ ತಿಂತೇನೆ, ನಿಷಿದ್ಧವಾದ ಆಹಾರವನ್ನ ತಿನ್ನೋದಿಲ್ಲ ಅನ್ನೋ ನಿಯಮ ಹಾಕೊಂಡು ಯಾವುದೋ ಸಂಧ್ಯಾಕಾಲದಲ್ಲಿ ತಿನ್ನೋದು, ದೇವರ ನೈವೇದ್ಯ ತಿಂತಾ ಇದ್ದೀನಿ ಅಂತ ಮಾಡೋದು, ಅಥವಾ ಸ್ನಾನ ಮಾಡದೆ ತಿನ್ನೋದು ತಪ್ಪಾಗತ್ತೆ. ಹಾಗಾಗಿ ತಿನ್ನುವ ಆಹಾರದಲ್ಲೂ ಕೂಡ ಅಂದ್ರೆ ನಿಯಮ ಇರಬೇಕು. ನಿಯಮಿತವಾದ ಆಹಾರವನ್ನ ಭಕ್ಷಣೆ ಮಾಡಬೇಕು. ಏನೇನೋ ತಿನ್ನೋದು ಅಂತಲ್ಲ, ನಿಯಮಿತವಾಗಿ ಆಹಾರವನ್ನ ಸರಿಯಾದ ಸಮಯದಲ್ಲಿ ತಿನ್ನಲು ಯೋಗ್ಯವಾದ ಆಹಾರವನ್ನ ತಿನ್ನುವಂಥದ್ದಾಗಿರಬೇಕು. ಹಾಗೆ ನಿರಾಹಾರ ಅಂತ ಹೇಳಿದ್ರೆ ಹೇಗೇಗೋ ತಿನ್ನೋದಲ್ಲ. ಮತ್ತೆ ಸರಿಯಾದ ಸಮಯದಲ್ಲಿ ತಿಂತಾ ಇದ್ದೇವೆ, ತಿನ್ನಬಹುದಾದ ವಸ್ತುವನ್ನೇ ತಿಂತಾ ಇದ್ದೇವೆ ಅಂದ್ರೂ ಕೂಡ ಅದಕ್ಕೊಂದು ಕ್ರಮ ಇದೆ. ಆಯುರ್ವೇದಾದಿ ಶಾಸ್ತ್ರಗಳು ನಮ್ಗೆ ಆಹಾರ ಹೇಗೆ ಸ್ವೀಕಾರ ಮಾಡುತ್ತೆ ಅಂತ ಹೇಳುತ್ತೆ. ಪೂರಯೇತ್ ಅಶನೇನ ಅರ್ಧಂ. ನಮ್ಮ ಹೊಟ್ಟೆ 100% ಒಂದು ಪೂರ್ತಿ ಭಾಗ ಅಂತ ಆದ್ರೆ ಅದರಲ್ಲಿ ಅರ್ಧ ಭಾಗವನ್ನ ಮಾತ್ರ ನಾವು ಘನ ಆಹಾರಗಳಿಂದ ತುಂಬಿಸ್ಕೊಳ್ಬೇಕು. ಇನ್ನು ಕಾಲ ಭಾಗವನ್ನ, ಇನ್ನು 25% ಅನ್ನ ನೀರಿನ ಮೂಲಕವಾಗಿ ನಾವು ತುಂಬಿಸ್ಕೊಳ್ಬೇಕು. ಇನ್ನು 25% ಭಾಗವನ್ನ ನಾವು ಗಾಳಿ ಸಂಚಾರಕ್ಕೋಸ್ಕರವಾಗಿ ಹಾಗೆ ಬಿಟ್ಟುಕೊಳ್ಬೇಕು. ಏನೋ ಒಂದು ಒಳ್ಳೆ ರುಚಿಯಾದ ಆಹಾರ ಇದೆ ಅಂತ ವಿಪರೀತ ಕಂಠದವರೆಗೆ ತಿನ್ನುವಂಥದ್ದು, ಅದು ಕೂಡ ತಪ್ಪಾಗುತ್ತೆ. ಒಂದು 6ನೇ ಅಧ್ಯಾಯದಲ್ಲಿ ಆಹಾರದ ಬಗ್ಗೆನೇ ಕೃಷ್ಣ ಪರಮಾತ್ಮ ಒಂದಷ್ಟು ಕೆಲವು ಶ್ಲೋಕಗಳಲ್ಲಿ ಹೇಳ್ತಾನೆ. ಹಾಗೆ ನಿರಾಹಾರ ಶಬ್ದಕರ್ತೇನು? ನಿಯಮಿತವಾದ ಆಹಾರ. ಆಹಾರದಲ್ಲಿ ನಾವೇ ಒಂದು ಸರ್ಕಲ್, ಒಂದು ಗೆರೆಯನ್ನ ಹಾಕೊಂಡು ಅದಕ್ಕನುಗುಣವಾಗಿ ಆಹಾರವನ್ನ ಸ್ವೀಕಾರ ಮಾಡಬೇಕು. ಹೀಗೆ ಮಾಡಿದಾಗ ವಿಷಯಾಹ ವಿನಿವರ್ತಂತೆ, ವಿಷಯ ಪದಾರ್ಥಗಳೆಲ್ಲವೂ ಕೂಡ ದೂರವಾಗತ್ತೆ. ಅಂದ್ರೆ ನೋಡಿ, ನಾವು ಹಾಗೆ ನಿಯಮಿತವಾದ ಆಹಾರವನ್ನ ಸ್ವೀಕಾರ ಮಾಡುವುದರಿಂದ ಮತ್ತು ಈ ಏಕಾದಶಿ ಮೊದಲಾದ ಸಂದರ್ಭಗಳು ಉಪವಾಸ ಮಾಡಿದಾಗ ನಮಗೆ ಯಾವುದೇ ಒಂದು ಸೌಂದರ್ಯದ ಕಡೆಗೆ ನಮ್ಮ ಕಣ್ಣು ಆಕರ್ಷಿತವಾಗೋದಿಲ್ಲ, ಯಾವುದೇ ಒಂದು ಸ್ಪರ್ಶದ ಕಡೆಗೆ ನಮ್ಮ ಚರ್ಮ ಆಕರ್ಷಿತವಾಗೋದಿಲ್ಲ ಅಲ್ವಾ. ಹಾಗೆ ವಿಷಯಾಹ ವಿನಿವರ್ತಂತೆ. ಆದರೆ ಏಕಾದಶಿ ಮೊದಲಾದ ಉಪವಾಸವನ್ನುಗಳನ್ನು ಮಾಡಿದಾಗಲೂ ಕೂಡ ನಾಲಿಗೆ ರುಚಿಯನ್ನ ಸವಿಯೋ ಒಂದು ಆಸೆಯನ್ನ ಹೊಂದಿರತ್ತೆ. ಅದಕ್ಕೆ ಕೃಷ್ಣ ಹೇಳ ರಸವರ್ಜಂ ರಸೋಪ್ಯಸ್ಯ. ಈ ರಸವರ್ಜಂ, ಎಲ್ಲಾ ವಿಷಯ ಪದಾರ್ಥಗಳು ನಾವು ಉಪವಾಸ ಮತ್ತು ನಿಯಮಿತವಾದ ಆಹಾರ ಆ ಒಂದು ಸ್ಥಿತಿಯಲ್ಲಿ ಇದ್ದಾಗ ಎಲ್ಲ ವಿಷಯ ಪದಾರ್ಥಗಳು ಬೇಡ ಅಂತ ಅನ್ಸತ್ತೆ. ಆದರೆ ರಸನೇಂದ್ರಿಯ ಇದೆಯಲ್ಲ, ಅದು ಉಪವಾಸ ಹಾಕಿದಷ್ಟು ಮತ್ತು ಬೇಕು ಅಂತಾನೆ ಬಯಸುವಂಥದ್ದು ಜಾಸ್ತಿ. ಹಾಗಾಗಿ ರಸನೇಂದ್ರಿಯವನ್ನ ಬಿಟ್ಟು ಉಳಿದೆಲ್ಲ ಇಂದ್ರಿಯಗಳು ಕಂಟ್ರೋಲ್ ಬರುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ರಸನೇಂದ್ರಿಯದ ನಿಯಂತ್ರಣ ಸ್ವಲ್ಪ ಕಠಿಣವಾಗಿರುವಂಥದ್ದು. ರಸೋಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇನ್ನು ರಸನೇಂದ್ರಿಯದ ಬಯಕೆ, ನಾಲಿಗೆಯ ಬಯಕೆ ಯಾವಾಗ ದೂರ ಆಗತ್ತೆ ಅಂತ ಕೇಳಿದ್ರೆ, ಉಳಿದೆಲ್ಲಾ ಇಂದ್ರಿಯಗಳ ಬಯಕೆ
ನಾವೊಂದು ನಿಯಂತ್ರಣವನ್ನ ಮಾಡಿಕೊಳ್ಳುವ ಮೂಲಕವಾಗಿ ಅಥವಾ ಉಪವಾಸಾದಿಗಳ ಮೂಲಕವಾಗಿ ನಿಯಂತ್ರಣಕ್ಕೆ ಬಂದರೆ ನಾಲಿಗೆಯ ನಿಯಂತ್ರಣ ಪರಂ ದೃಷ್ಟ್ವಾ ನಿವರ್ತತೆ. ಪರ ಪರ ಅಂತ ಹೇಳಿದ್ರೆ ಉತ್ತಮ, ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮನಾದವನು ಯಾರು? ಭಗವಂತ. ಅವನ ಜ್ಞಾನವನ್ನ ಪಡೆದಾಗ, ಭಗವತ್ ತತ್ವಜ್ಞಾನವನ್ನ ಪಡೆದಾಗ ನಾಲಿಗೆಯ ಪರಂ ಶಬ್ದಕ್ಕೆ ಪರಮಾತ್ಮನನ್ನು ಅಂತ ಅರ್ಥ. ಪರಮಾತ್ಮನನ್ನು ನೋಡಿದಾಗ ರಸನೇಂದ್ರಿಯದ ಬಯಕೆಯು ಕೂಡ ದೂರವಾಗತ್ತೆ. ಅಂದ್ರೆ ಮೊದಲನೇ ಹಂತದಲ್ಲಿ ನಿಯಮಿತವಾದ ಆಹಾರವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲಾ ಇಂದ್ರಿಯಗಳು ವಿಷಯ ಪದಾರ್ಥಗಳಿಂದ ಅದು ಹಿಮ್ಮುಖವಾಗುವಂತೆ ಮಾಡಬೇಕು. ಅದಾದ್ಮೇಲೆ ಹಾಗೆ ಹಂತ ಹಂತವಾಗಿ ಅದೇ ಸ್ಥಿತಿಯಲ್ಲಿ ಇದು ಯಾವುದೋ ಒಂದ್ ದಿವಸ ಮಾಡೋ ಕೆಲಸ ಅಲ್ಲ, ಇದು ಇಡೀ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಮಾಡಿದಾಗ ಎಲ್ಲಾ ಇಂದ್ರಿಯಗಳು ವಿಷಯ ಪದಾರ್ಥಗಳ ಬಯಕೆಯನ್ನ ಕಡಿಮೆ ಮಾಡಿಕೊಳ್ಳತ್ತೆ. ಅದಾದ್ಮೇಲೆ ಪರಮಾತ್ಮನ ದರ್ಶನವಾದಾಗ ರಸನೇಂದ್ರಿಯದ ಬಯಕೆಯು ಕೂಡ ದೂರವಾಗುತ್ತದೆ. ಹೀಗೆ ಎಲ್ಲಾ ಇಂದ್ರಿಯಗಳ ಬಯಕೆಯೂ ದೂರವಾಗಿದೆ, ರಸನೇಂದ್ರಿಯದ ಬಯಕೆಯೂ ಕೂಡ ದೂರವಾಗಿದೆ ಅಂತಾದಾಗ ಈ ಹಿಂದಿನ 4 ಶ್ಲೋಕ ಹೇಳಿದ್ನಲ್ಲ ಕೃಷ್ಣ, 55ರಿಂದ 58 ಶ್ಲೋಕದವರೆಗೆ, ಆ ಒಂದು ಹಂತಕ್ಕೆ ನಾವು ತಲುಪ್ತೀವಿ. ಅಂದ್ರೆ ಸ್ಥಿತಪ್ರಜ್ಞರಾಗುವ ಕಡೆಗೆ ನಮ್ಮ ಒಂದು ಹೋಗುವಿಕೆ ಆಗತ್ತೆ ಅನ್ನೋದು ಅಭಿಪ್ರಾಯ, ಶ್ಲೋಕದ ಅಭಿಪ್ರಾಯ. ನಿರಾಹಾರಸ್ಯ, ಇಂದ್ರಿಯಗಳಿಗೆ ವಿಷಯವನ್ನು ನೀಡದ ದೇಹಿನಃ, ಸಾಧಕನಿಗೆ, ವಿಷಯಾಹ, ರೂಪ ರಸ ಗಂಧ ಸ್ಪರ್ಶ ಎಂಬ ಇಂದ್ರಿಯ ವಿಷಯಗಳು ನಿವರ್ತಂತೆ ಅಂತ ಹೇಳಿ, ಅಥವಾ ವಿಷಯ ವಿನಿವರ್ತಂತೆ, ವಿಶೇಷವಾಗಿ ನಿವೃತ್ತಿಯಾಗುತ್ತದೆ. ರಸವರ್ಜಂ, ರಸನೇಂದ್ರಿಯದ ಬಯಕೆಯನ್ನ ಬಿಟ್ಟು ಉಳಿದಿದ್ದೆಲ್ಲವೂ ನಿವೃತ್ತವಾಗುತ್ತದೆ. ಅಂದ್ರೆ ನಾಲಿಗೆ ಆ ರುಚಿಯನ್ನ ಬಯಸ್ತಾ ಇರುತ್ತೆ, ಉಳಿದ ಇಂದ್ರಿಯಗಳು ಅವುಗಳ ವಿಷಯವನ್ನ ಬಯಸೋದಿಲ್ಲ ಅಂತ ಅಭಿಪ್ರಾಯ. ಅಸ್ಯ, ಈ ಸಾಧಕನ, ರಸಃ ಅಪಿ, ರಸನೇಂದ್ರಿಯದ ಬಯಕೆಯೂ ಕೂಡ, ಪರಂ ಅಂದ್ರೆ ಸರ್ವೋತ್ತಮನಾದ ಪರಮಾತ್ಮನನ್ನು ದೃಷ್ಟ ನೋಡಿ, ಪರಮಾತ್ಮನನ್ನು ಕಂಡಾಗ ನಿವರ್ತತೆ, ಹೊರಟು ಹೋಗುತ್ತದೆ. ರಸನೇಂದ್ರಿಯದ ಬಯಕೆ ಅದು ದೂರವಾಗುವುದು ಕೊನೆಗೆ. ಅದ್ರ ಉಳಿದ ಇಂದ್ರಿಯಗಳ ಬಯಕೆ, ನಮ್ಮ ಆಹಾರದ ನಿಯಂತ್ರಣ ಮತ್ತು ಉಪವಾಸ ಮೊದಲಾದ ವ್ರತಾನುಷ್ಠಾನ, ಇವುಗಳಿಂದಾಗಿ ನಮ್ಮ ಉಳಿದ ಎಲ್ಲಾ ಇಂದ್ರಿಯಗಳ ಬಯಕೆ ದೂರವಾಗುತ್ತದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಚಾತುರ್ಮಾಸ್ಯವೇ ಮೊದಲಾಗಿರ್ತಕ್ಕಂಥ ವ್ರತಗಳ ಅನುಷ್ಠಾನ, ಏಕಾದಶಿ ಮೊದಲಾದ ಅನುಷ್ಠಾನ ಅದನ್ನ ನಮಗೆ ಹೇಳಿರತಕ್ಕಂಥದ್ದು. ಯಾಕಂದ್ರೆ ಆಹಾರದ ನಿಯಮದಿಂದಾಗಿ ನಮ್ಮ ಮನಸ್ಸು ವಿಚಲಿತರಾಗೋದಿಲ್ಲ. ಯಾಕಂದ್ರೆ ನಾಲಿಗೆ ಬಯಕೆ ದೊಡ್ಡ ವಿಚಾರ, ಅದು ಅಷ್ಟು ದೊಡ್ಡ ಪಾಪ ಅಲ್ಲ ನಾಲಿಗೆ ಬಯಕೆ. ಆದರೆ ಕಣ್ಣಿನಿಂದ ಬೇಡದ್ದನ್ನ ನೋಡೋದು, ಚರ್ಮದಿಂದ ಬೇಡದ್ದನ್ನ ಮುಟ್ಟೋದು, ಕಿವಿಯಿಂದ ಬೇಡದ್ದನ್ನ ಕೇಳೋದು, ಹಾಗೆ ಉಳಿದೆಲ್ಲ ಇಂದ್ರಿಯಗಳಿಂದ ಬೇಡದ್ದನ್ನ ಮಾಡೋದು ದೊಡ್ಡ ಅಪರಾಧ ಅದು. ಹಾಗೆ ಆ ಅಪರಾಧಗಳಂತೂ ಆಗ್ಲೇಬಾರ್ದು. ಅದಕ್ಕೋಸ್ಕರವಾಗಿ ಮೊದಲು ಆಹಾರದಲ್ಲಿ ನಿಯಂತ್ರಣವನ್ನ ತಂದುಕೊಳ್ಳಿ. ಆಹಾರದ ನಿಯಂತ್ರಣ ಇತ್ತು ಅಂತಾದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸು ನಿಯಂತ್ರಣಕ್ಕೆ ಬಂತು ಅಂತಾದ್ರೆ ನಮ್ಮ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ನಿಯಂತ್ರಣಕ್ಕೆ ಬರುತ್ತೆ. ಅದೆಲ್ಲ ನಿಯಂತ್ರಣಕ್ಕೆ ಬಂದು ಪರಮಾತ್ಮ ದರ್ಶನವಾದ ಮೇಲೆ ನಮ್ಮ ನಾಲಿಗೆಯು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ನಾಲಿಗೆಯ ನಿಯಂತ್ರಣ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಆಗೋದಿಲ್ಲ. ಮುಖ್ಯವಾದ ವಿಚಾರ ಯಾವುದು? ಉಳಿದೆಲ್ಲಾ ಇಂದ್ರಿಯ. ಯಾಕಂದ್ರೆ ಉಳಿದೆಲ್ಲಾ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇಲ್ಲದೆ ಹೋದರೆ ಅನ್ಯಾಯ ಅಕ್ರಮಗಳು ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿ ನಾಲಿಗೆಯ ನಿಯಂತ್ರಣ ಅದು ಕೊನೆಗೆ ಬಂದರೂ ತೊಂದರೆ ಇಲ್ಲ. ಆದರೆ ಮೊದಲು ನಿಯಂತ್ರಣ ಮಾಡಬೇಕಾದದ್ದು ಯಾವುದನ್ನ? ನಮ್ಮ ಮನಸ್ಸನ್ನ ಹಾಗೂ ಉಳಿದ ಎಲ್ಲಾ ಇಂದ್ರಿಯಗಳನ್ನು ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಶ್ರೀಕೃಷ್ಣಾರ್ಪಣಮಸ್ತು.